ದೈವದ ಮಾತು ಮೀರಿ ಏನು ಮಾಡುದಿಲ್ಲ ಇವತ್ತು. ಹಾ ಹಾ ನಿಮಗ್ ಏನು ಬೇಕು ಅದನ್ನ ಉಣಿಸೇ ಹೋಗ್ತೇವೆ ಅಂತೇಳಿ ಸಭಾದೊಳಗೆ ಕೈ ಎತ್ತಿ ಹೇಳ್ತೇವೆ ಪುಣ್ಯಾತ್ಮರೇ. ಹೌದಾ? ಇನ್ನು ವ್ಯವಹಾರಗಳ ಬಾಳ ಚಂದ ಸಾಗಿ ನಡೆದಾವ. ಹೌದ್. ನಿಂಗು ಅಣ್ಣ ಏನ್ರಿಪ್ಪ? ಅವಸರ ಮಾಡೋದು ಬೇಡ, ಗಡಬಡ ಮಾಡೋದು ಬೇಡ. ಬೇಡ ಗಡಬಡ ಮಾಡಿದ್ರೆ ಹಸಿ ಬಿಸಿ ಕಡುಬು ತಿಂದಂಗ ಅಕ್ಕ ಹೊಟ್ಟಿ ಕೆಡ್ತದ, ಕೆಡತ್ತದ, ಅಜೀರ್ಣ ಆಗ್ತದ. ಅದಕ್ಕೆ ನಿಂಗು ಅಣ್ಣ ಏನಾಯ್ತ್ರಿಪ್ಪ? ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತನ್ನ ಹಿಂಗ ಹೇಳ್ತಾರ. ಹೆಂಗ್ ಹೇಳ್ತಾರಿ? ಪಟತೋ ನಾಸ್ತಿ ಮೂರ್ಖತ್ವಮ್ಮ ಜಪತೋ ನಾಸ್ತಿ ಪಾತಕಮ್ಮ. ಹಾ ಹಾ ಮೌನಿ ನ ಕಲವೋ ನಾಸ್ತಿ ನಾಸ್ತಿ ನ ಭಯಂ ಜಾಸ್ತಿ ಜಾಗ್ರತ ಅಂತ ಹೇಳಿದ್ರು ಅವ್ರು. ಹಿಂಗ್ ಹೇಳಿದ್ರಿ ಏನ್ರಿ ಇದು? ನಿಂಗು ಅಣ್ಣ ಹಾ ಪಟತೋ ನಾಸ್ತಿ ಮೂರ್ಖತ್ವಮಪ್ಪ ಅಂತ ಕೇಳಿದ್ರ ಹಾ ಯಾವ ಮನುಷ್ಯನಿಗೆ ಶಿಕ್ಷಣ ಆಗಿರ್ತೈತಿ, ಆಗಿರ್ತೈತಿ. ಯಾವ ವ್ಯಕ್ತಿಗೆ ಒಳ್ಳೆ ಗುರುವಿನ ಕೈ ಒಳಗ ಸಾಲಿ ಆಗಿರ್ತೈತಿ, ಹೌದು ಹೌದು, ಅಂತವನಿಗೆ ಯಾವ ಕಾಲಕ್ಕೂ ಮೂರ್ಖತ್ವ ಅನ್ನುವಂಥದ್ದು ಬರುದಿಲ್ಲ, ಬರುದಿಲ್ಲ. ಅವನು ಸನೆದಾಗೂ ಅದು ಹಾಯ್ದಿಲ್ಲ, ಬರುದಿಲ್ಲ. ಹೌದ್ ಹೌದ್. ಇನ್ನು ಜಪತೋ ನಾಸ್ತಿ ಪಾತಕಮಪ್ಪ ಅಂತ ಕೇಳಿದ್ರ ಇದು ಏನ್ರಿಪ್ಪ? ನಿತ್ಯ ಜೀವನದಲ್ಲಿ ಯಾವ ಮನುಷ್ಯ ಹಾ ಜಪ ತಪ ಗುರುವಿನ ಪಠಣವನ್ನು ಮಾಡ್ತಿರ್ತಾನ. ಹೌದು. ನನ್ನಪ್ಪ ರೇವಣ್ಣ ಸಿದ್ಧ ಬೀರದೇವರ ಮಾಳಿಂಗರಾಯ ಜಂಬುಣ್ಯಳ ಜಕರಾಯ ಸೋಮರಾಯ ತುಕ್ಕಪರಾಯ ಹೌದು. ಅಮೋಘ ಸಿದ್ಧ ಮಲಕಾರ ಸಿದ್ಧ ಪರಮಾನಂದ ಮುತ್ಯ ಲಗಮಾದೇವಿ ಇಂಥ ಮಹಾನ ಸಂತರು ಸತ್ಪುರುಷರು ಶರಣರು ಸಿದ್ಧರಂತ ಹೌದು. ನಾಮಗಳನ್ನ ಪಠಣ ನೀ ಮಾಡಿದ್ದೆ ಖರೆ ಆಯ್ತು ಅಂದ್ರ, ಖರೆ ಇತ್ತು ಅಂದ್ರ ನಿನ್ನ ಹಂತಕ್ಕ ಯಾವ ಕೆಟ್ಟ ದುಷ್ಟ ಪರಿಣಾಮನು ನಿನ್ನ ಹಂತಕ್ಕ ಸುಳಿದಿಲ್ಲ ಅಂತ ಹೇಳ್ತಾನ. ಹೌದು, ಸನೇನು ಬರುದಿಲ್ಲ ಅಂತ ಹೇಳ್ತಾರ. ಹೇಳ್ತಾನ. ಇನ್ನೊಂದು ಮಾತು ಹೇಳ್ತಾನ. ಯಾವ ಮಾತ? ಇನ್ನೊಂದು. ಮೌನಿ ನ ಕಲವೋ ನಾಸ್ತಿ. ಯಾವ ಮನುಷ್ಯ ಶಾಂತಿ ಸಮಾಧಾನ ಸದ್ಗುಣದಿಂದ ತನ್ನ ಕಾಯಕದಲ್ಲಿ ತಲ್ಲೀನಾಗಿರ್ತಾನ ನೋಡು, ಹೌದು, ಅವನಿಗೆ ಯಾವ ಕಾಲಕ್ಕೂ ಯಾವ ಕದನನು ಬರುದಿಲ್ಲ, ಕಲಹ ಮತ್ತು ಜಗಳದ ಭೀತಿ ಬರುದಿಲ್ಲ ಅಂತ ಹೇಳ್ತಾನ. ಹೌದ್. ಈ ಅರಿವಿನ ಜಲಮಕ್ಕೆ ಹುಟ್ಟಿ ಬಂದ ಮ್ಯಾಲ ಈ ಮೂರರ ಅರ್ಥವನ್ನ ತಿಳಿದು ನಡೆದಿ ಅಂದ್ರ ಹೌದು ನಿನಗೆಂದೂ ಸೋಲಿಲ್ಲ ಅಂತ ಹೇಳ್ತಾನ ಜ್ಞಾನಿ. ಹೌದ್ ಹೌದು, ಹಿಂಗ ಹೇಳ್ತಾನ ಜ್ಞಾನಿ, ಹೇಳ್ತಾನ. ಹೌದ್. ಇನ್ನು ವಿಷಯ ಕಡೆ ಹೋಗುದದ. ಬರ್ರಿ ವಿಷಯ ಕಡೆ. ಗೊಳ್ಳು ಕುಟ್ಟುದಿಲ್ಲ, ಸತ್ಯವನ್ನೇ ಹೇಳುದು. ಹೌದ್ ಹೌದು. ನನಗ ಬಾಳ ಹೆಮ್ಮೆ ಅದ. ಏನದ? ಸತ್ಯಪ್ ಮಾಸ್ತರ್ ಅವ್ರು ಹೇಳಿದ್ರ. ಅವ್ರು ಏನಂತ ಹೇಳಿದ್ರಿಪ್ಪ? ಏ ಮಾಸ್ತರ ನಿನಗ ವಾರ್ನಿಂಗ್, ಫಸ್ಟ್ ವಾರ್ನಿಂಗ್. ಮುಂದಿನ ಸಂಧಿಗೆ ಬಂದ ನೀ ಅಂದ್ರೆ ನನ್ನ ಅತಿಥಿ ಅಂತೇಳಿ ಭಾವಿಸಿದೆ ಅಂದ್ರ ನಿನ್ನ ದಿಂಡವಾರೆ ಬಾಳ ವಾರ್ನಿಂಗ್ ಅಂತ ಮಾತಾಡಿದ್ರು. ಹೌದ್. ನಿಮಗೊಂದು ಮಾತು ಹೇಳ್ತೇನೆ ನಾ. ಹೌದ್. ಏನ್ರಿಪ್ಪ? ದೇವರ ರೂಪವನ್ನ ಕಾಣುವಾಗೂ ದೈವದಲ್ಲಿ, ಹೌದ್, ತಾಯಿ ತಂದಿ ದೇವರ, ಹೌದ್, ಅತಿಥಿ ದೇವೋಭವ ಸತ್ಕಾರವನ್ನ ಕೊಡುದು ನನ್ನ ಧರ್ಮದ. ಹೌದು. ದೇವೋಭವ ಅಂದೇವ್ ನಾವು. ನಮ್ಮ ಊರಿಗೆ ನೀವು ಬಂದಿರಿ ಅಂದ್ರ ನಿಮಗೆ ಧರ್ಮ ಕೊಡುವಂತದ್ದು, ಧರ್ಮದ ಮಾನ್ಯತೆ ಕೊಡುದು ನನ್ನ ಕರ್ತವ್ಯ ಅದ. ಆ ಮಾನ್ಯತೆ ನೀವು ಹೆಂಗ ತಗೋತೀರಿ, ಹೆಂಗ ಸದುಪಯೋಗ ಮಾಡ್ಕೋರಿ ಅಂತ ಹೇಳಿನ. ಹೌದು. ಆ ಮಾತಿನ ಮೇಲೆ ಮುಂದೆ ಮಾತಾಡ್ತೀನಿ ಅಂತ ಹೇಳಿದ್ದೇನ. ಹೌದು. ನೀವು ಸದುಪಯೋಗ ಹಿಂಗ ತಗೊಂಡಿರಿ ಅಂದ್ರೆ ನಾ ಏನು ಮಾಡುದು? ನೀವು ಹಂಗ ಸ್ವೀಕಾರ ಮಾಡಿದ್ರೆ ನಾವೇನ್ ಮಾಡೋದು ಅದಕ್ಕ? ನಿಮಗೊಂದು ಮಾತ. ಏನ್ರಿಪ್ಪ? ನಾನು ಸೊಣ್ಣಾಳ ಹನುಮಂತ ಗೌಡ್ರು ಇದ್ದಾಗ ಮಾಂತೇಶಣ್ಣನ ಮ್ಯಾಲ್ನಾಗ ಬುಕ್ಕ ಕಿತ್ತಾಡಕ ಬಂದಿದ್ಯಾ? ಹೌದು. ಬಂದಿರ್ಬೇಕು. ತಮ್ಮನ ಮೇಲೆ ಕಾಳಜಿ ಇಟ್ಟು ಬಂದಿರ್ಬೇಕು. ಎಷ್ಟು ದುಡ್ದಿರ್ತೀರಿ, ಪಗಾರಕ್ಕೆ ಬಂದಿರ್ತೀರಿ. ಹೌದ್. ಪಗಾರ ಕೊಟ್ಟಿರ್ತೇವು. ಹೌದ್. ಇದು ಸತ್ಸಂಗದ ಒಳಗೆ ಯಾವ ಪಗಾರ? ಇಲ್ಲೇವುದು. ನೀವು ಜ್ಞಾನದ ಬದಲಾಗಿ ಇಲ್ಲಿ ವಾದ ಮಾಡಕ್ ಬಂದಿದ್ರಿ ಅವತ್ತ. ಹೌದ್. ಆ ಜ್ಞಾನಕ್ಕೆ ತಕ್ಕಂಗ ನಿಮಗ ಸತ್ಕಾರ ಏನು ಮಾಡ್ಯಾರ? ಏನ್ ಮಾಡ್ಯಾರಿಪ್ಪ? ಸತ್ಕಾರ ಕೊಟ್ಟಾರ. ಹೌದು ಹೌದು. ಅತಿಥಿ ಬೇವು ಅನ್ನುವಂತ ಸತ್ಕಾರ ಮಾಡಿ ನಮ್ಮೂರಿಗೆ ಬರಮಾಡಿಕೊಂಡಾರ ವಿನಃ ಹೌದು ನಿಮ್ಮನ್ನ ನಮ್ಮ ಮಗ ಅಂತೇಳಿ ಯಾರು ಇಲ್ಲಿ ಬರಮಾಡಿಕೊಂಡಿಲ್ಲ. ಇನ್ ಇರ್ಲಿ. ಇನ್ನು ಒಂದು ಮಾತು ಹೇಳುದದ. ಏನ್ರಿಪ್ಪ ಅದು? ತಿರುಚುವ ಆತ ಗಾಯಕನಲ್ಲ. ತಿರುಚುವ ಆತ ಗಾಯಕನಲ್ಲ. ಹೌದು. ಕುಣಿಯುವ ಆತ ನರ್ತಕನಲ್ಲ. ಹೌದು. ಪರನಾರಿಯ ಕಂಡು ಕೈ ಮುಗಿದು ಮನದಲ್ಲಿ ಮೋಹಿಸುವಾತ ಆತ ಅವನೇನು ಶ್ರೀರಾಮಚಂದ್ರನಲ್ಲ. ಆಗ್ಲಕ್ ಬರುವುದಿಲ್ಲ.
ಬ್ರಹ್ಮ ವೇದಿಕೆಯೊಳು ನಿಂತು ಪಠಿಸಿದಾತರು ಹೌದು ಎಲ್ಲರೂ ಪಂಡಿತರೇನಾಗಿರುವುದಿಲ್ಲ. ಹೌದು ವರಿಗಚ್ಚಿ ನೋಡೆಂದ ಎನ್ನ ಆರಾಧ್ಯ ಗುರು ಶ್ರೀ ಸಿದ್ದರಾಮದೇವ ಅಂತ ಹೇಳಿದ್ರು. ಹೇಳ್ಯಾರಪ್ಪ ಹೇಳ್ಯಾರ. ನಿಂಗು ಅಣ್ಣ ಏನ್ರಿ ಸರ? ತಾಳ ಇಲ್ಲ, ಲಯ ಇಲ್ಲ, ಲಯ ಇಲ್ಲ, ಆ ಗಾಯಕಗ ಸ್ವಾರಸ್ಯದ ಸಂಬಂಧ ಇಲ್ಲ. ಹೌದು ನನ್ನ ಮನಸ್ಸಿಗೆ ಬಂದಂಗ ನಾ ಹಾಡ್ತೀನಿ, ನಾ ತಿಳ್ಕೊತೀನಿ ಅನ್ನುವಂತ ಭ್ರಮೆ ಒಳಗ ನೀ ಏನ್ರಿ ಹಾಡ್ಲಕತ್ತಿದೆ ಅಂದ್ರ ಹೌದು ನಿನಗ ಗಾಯಕ ನಕ್ಕ ಬರುದಿಲ್ಲ, ನಕ್ ಬರುದಿಲ್ಲ. ಇನ್ನ ನೆಲ ನನಗೆ ಸುದ್ದ ಐತಿ ತಿಳ್ಕೊಂಡು ಹಾ ಹಾ ನನ್ನ ಮನಸ್ಸಿಗೆ ಬಂದಂಗ ತಾಳಿಲ್ಲ, ತಾಳಿಲ್ಲ, ನರ್ತನದ ಕಿಮ್ಮತ್ ನಿನಗ್ ಕೂನಿಲ್ಲ. ಹೌದು ನೀ ಏನ್ರ ಕುಣಿಲಿಕತ್ತಿದೆ ಅಂದ್ರ ಕುಣಿಲಿಕ್ಕತ್ತಿದ್ದಂದ್ರ ನಿನಗೇನ್ರ ನರ್ತಕ ಅನ್ನಕ್ ಬರುದಿಲ್ಲ. ಬರುದಿಲ್ಲ. ಇನ್ನ ಕಣ್ಣ ಮುಂದೆ ಹೆಣ್ಮಕ್ಳು ಬಂದ್ರಂದ್ರ ತಾಯಿಯ ತಳಿ ಕೈ ಮುಗಿದು ಮನದೊಳಗ ನೀ ಏನ್ರ ಹೆಣ್ಣಿನ ಮೇಲೆ ಮೋಹ ಪಡ್ತಿದ್ದಿ ಅಂದ್ರ ನೀ ಏನ್ರಿ ಶ್ರೀರಾಮಚಂದ್ರ ಹಾಲಕ್ ಬರುದಿಲ್ಲ, ಆಗುದಿಲ್ಲ. ಹೌದು ಹಂಗಪ್ಪ ಇವತ್ತು ಬ್ರಹ್ಮ ವೇದಿಕೆ ಒಳಗ ನಿಂತು ಮಾತಾಡ್ತೇವಂದ್ರ ಹೌದು ಹೆಂಗ ಉದ್ದ ಹೇಳಿ ಗುಡ್ದಾಗ ನಿಂತು ಮಾತಾಡಿ ತಳಗ ನಿಂತು ನೋಡಿದ್ರ ಕಾಣ್ಲಲ್ಲ ಏನು ಹೇಳಿದ್ರು ನೋಡು. ಹೌದು ಹಂಗ ಒಂದ್ ಮಾತು ಹೇಳ್ತಾರ, ಏನತ್ತ? ಉದ್ದ ಮಾತಾಡಿ ಇದ್ದುದ್ದ ಕಡೆಗಣಿಸಿ ಉದ್ದನೆಯ ಮರದ ತುದಿ ಏರಿ ಮೇಲಿಂದ ಬಿದ್ದು ಸತ್ತಂತೆ ಸರ್ವಜ್ಞ ಅಂತ ಹೇಳಿದ್ರು. ಉದ್ದ ಹೇಳ್ಬ್ಯಾಡ್ರಿ ಅಂತ ಹೇಳಿ ಇವತ್ತು ಬಹಳ ವಿಚಾರ ಮಾಡಿ ಎರಡು ಸಂಘಗಳನ್ನ ಕುಡಿಸ್ಯಾರ ದಿಂಡವಾರ ಕಮಿಟಿಯವರು ಕುಡಿಸ್ಯಾರ. ಹೇಳಿದ್ರು ನಮ್ಮ ಸತ್ಯಪ್ಪಣ್ಣವ್ರವ್ರು ಏನ್ ಹೇಳಿದ್ರಿಪ್ಪ? ನಮ್ಮ ಮಾನ್ಯತೆ ಕೊಡಬೇಕಾಗಿತ್ತು, ಕೊಟ್ಟೇವ್ರಿ, ನೀವು ಸದುಪಯೋಗ ಹೆಂಗ್ ಮಾಡ್ಕೊಂಡ್ರಿ ನಿಮಗ್ ಗೊತ್ತಾಯ್ತು. ಹೌದು ಇನ್ನು ವಿಷಯ ಕಡೆ ಹೋಗುದದು. ಹಾ ಬರೀ ವಿಷಯ ಕಡೆ ನಮ್ಮ ವಿಕಾಸ್ ಅಣ್ಣವ್ರು ಬಂದು ಎರಡು ವಿಷಯ ಇಟ್ಟಿದ್ರು. ಅವ್ರು ಹೌದು ಪ್ರಸ್ತಾವನೆ ಮಾಡಿದ್ರು. ಹೌದು ಒಂದು ಸತ್ಯ, ಒಂದು ಸುಳ್ಳ. ಹೌದು ಇನ್ನು ಎರಡು ಪ್ರಶ್ನೆಯನ್ನ ನಮ್ಮ ಅಣ್ಣವರು ಕೇಳ್ಯಾರ. ನಿಮಗ್ ಒಂದು ಮಾತು ಹೇಳ್ತೀನಿ. ಏನ್ರಿಪ್ಪ? ಎರಡೂ ಮಕ್ಕಳು ಒಂದೇ ಅಂತ ಹೇಳ್ಯಾರಲ್ರಿ. ಹೌದು ಖರೆ ಮಕ್ಕಳ ಒಳಗ ಪರಕ ಬರ್ತಾವ. ವಿಷಯ ಹೆಂಗ್ ಬರ್ತಾವ್ರಿ ಪರಕ? ಹೆಂಗ್ ಬರ್ತಾವ ಕೂನದನು? ರಾಜಾಗ ಇಬ್ಬರು ಗಂಡಸ ಮಕ್ಕಳು. ಒಬ್ಬ ರಾಜಾಗ ಇಬ್ಬರು ಗಂಡಸ ಮಕ್ಕಳು. ಮಕ್ಕಳ ಪ್ರಾಯಕ್ಕೆ ಬಂದಾರ. ರಾಜಾಗ ತಲಿ ಕೆಟ್ಟೈತಿ, ತಲಿ ವಿಚಾರ ಮಾಡ್ಲಕತ್ತಾನ. ಇಂಥ ಜಾಗದಾಗ ಕೂತಂತ ಸಂದರ್ಭದಲ್ಲಿ ಹೌದು ಅಂತ ಪಟಕದ ಮುತ್ತ ಕರೆದು ಕೇಳ್ತಾನ ರಾಜಾಗ, ಏನತ್ತ? ಯಾಕ್ರಿ ರಾಜಾರ ದಿನ ನಕ್ಕೋತೀರ, ಅವ್ರು ಆಡ್ಕೋತೀರ, ಅವ್ರು ಇವತ್ತು ಯಾಕೆ ಹಿಂಗ್ ಕೂತೀರಿ ಅಂತ ಹೇಳಿದಾಗ ಮೌನ ಯಾಕಾಗಿರಿ? ಅವಾಗ ರಾಜಾರ್ ಹೇಳ್ತಾರ, ಏನಂತ? ಏನ್ ಹೇಳುವ ಹಿರಿಯ, ನನ್ನ ಮಕ್ಕಳು ಪ್ರಾಯಕ್ಕೆ ಬಂದಾವು, ಯಾವ ಮಗನಿಗೆ ಹಿರಿತನ ಕೊಡ್ಬೇಕು ಅನ್ನೋದು ಗೊತ್ತಾಗಲಿಗತ್ತಿ, ಹೆಂಗ ಮಾಡ್ಲಿ ಅಂದವ. ಅವಾಗ ಏನಂದಾರ ಇವ? ಇದೇನ್ ದೊಡ್ಡ ಮಾತು ಮುತ್ತೆ ರಾಜ ಆತಂದವ. ದೊಡ್ಡ ವಿಷಯನೇ ಅಲ್ಲ ಮುತ್ತೆ ಇದು. ಪಟಕದ ಮುತ್ತೆ ಅಂದ, ಯಾನಂದ ಮುತ್ಯ? ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಎರಡು ಕಟ್ಟ ಗೋಧಿ ತಗೋರಿ. ಎರಡು ಕಟ್ಟ ಗೋಧಿ ಒಂದೊಂದು ಕಟ್ಟ ಒಂದೊಂದು ಮಗನ ಕೈಯಾಗ ಕೊಡ್ರಿ. ಒಂದು ವರ್ಷ ಯಾತ್ರೆಗೆ ಹೋರಿ ನೀವು. ಮಕ್ಕಳಿಗೆ ಒಂದು ಮಾತು ಹೇಳ್ರಿ. ಏನತ್ತ? ಮಕ್ಕಳ್ರೆ ನಾ ಬರುತ್ತನ ಈ ಎರಡು ಕಟ್ಟ ಗೋಧಿಯನ್ನ ಒಬ್ಬೊಬ್ಬರು ಒಂದೊಂದು ಕಟ್ಟ ಗೋಧಿಯನ್ನ ಸಂರಕ್ಷಣೆ ಮಾಡಿ ನಾ ಬಂದ ಮೇಲೆ ಇದನ್ನ ತೋರಿಸ್ರಿ ಅಂತ ಹೇಳ್ದ. ಹೌದು ಅವಾಗ ಏನ್ ಮಾಡಿದ್ರು? ಆಗ್ಲೇ ತಿಳ್ಕೊಂಡು ಎರಡು ಮಕ್ಕಳಿಗೆ ಎರಡು ಗೋಧಿ ಕಟ್ಟ ಚೀಲ ಕೊಟ್ಟ ರಾಜ ಯಾತ್ರಾ ಮಾಡ್ಲಕ್ ಹೋದ. ಯಾತ್ರಾಕ ಹೋದ. ಮುಂದೆ ಒಂದು ವರ್ಷ ಆದ್ಮೇಲೆ ಬಂದ. ಬರೋಕ್ಕಿಂತ ಪೂರ್ವದಲ್ಲಿ ಏನಾಗಿತ್ತು ಅಂದ್ರ, ಏನಾಗಿತ್ರಿಪ್ಪ? ಒಬ್ಬ ಮಗ 5 ಕಿಸೆ ಗೋಧಿಯನ್ನ ಏನ್ ಮಾಡಿದ್ದ? ತಿಜರಿ ಒಳಗ ಹಾಕಿದ್ದ.